ನಾನು ಒಂದು ಸನ್ಮಾನ್ಯ ಕೃಷ್ಣಪ್ಪಣ್ಣವ್ರ ಬಗ್ಗೆ ಹೇಳಲೇಬೇಕು. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ನ ಸರ್ಕಾರ ಸಾಕು ಅಂತಕ್ಕಂಥದ್ದು ಒಂದು ಅಭಿಯಾನವನ್ನು ಮಾಡಿದ್ವಿ. ಯಾತಕ್ಕೋಸ್ಕರ ಅಭಿಯಾನ ಮಾಡಿದ್ವಿ ಅಂದರೆ, ಇವತ್ತೇನು ಕೃಷ್ಣಪ್ಪಣ್ಣವ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳ ಮೇಲೆ ತೆರಿಗೆಯನ್ನು ಆಗ್ತಕ್ಕಂಥದ್ದು, ಅಭಿವೃದ್ಧಿ ಸಂಪೂರ್ಣವಾಗಿ ಇವತ್ತು ಕುಂಠಿತಗೊಂಡಿರ್ತಕ್ಕಂಥದ್ದು, ಆಡಳಿತದಲ್ಲಿ ಸಂಪೂರ್ಣವಾಗಿ ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣ ಇವೆಲ್ಲವನ್ನ ನೋಡಿ ಸಾಕಪ್ಪ ಸಾಕು ಕಾಂಗ್ರೆಸ್ನ ಸರ್ಕಾರ ಸಾಕು ಅಂತ ಜನತಾದಳ ಪಕ್ಷದ ವತಿಯಿಂದ ರಾಜ್ಯದ ಜನರ ಭಾವನೆ ಹೊರಗಾಗ್ತಕ್ಕಂಥದ್ದಕ್ಕೆ ಬೆಂಗಳೂರು ನಗರದಲ್ಲಿ ಒಂದು ವೇದಿಕೆ ಸಜ್ಜಾಗಿತ್ತು. ಆ ಸಂದರ್ಭದಲ್ಲಿ ಕೃಷ್ಣಪ್ಪಣ್ಣವರು ಮಾತಾಡ್ತಾ ಇದ್ರು. ಕೃಷ್ಣಪ್ಪಣ್ಣವರು ಒಂದು ಮಾತು ಹೇಳಿದರು, ನಾನು ನನ್ನ ಕ್ಷೇತ್ರಕ್ಕೆ ಅನುದಾನ ಕೇಳಲಿಕ್ಕೆ ಹೋದಾಗ ಅಭಿವೃದ್ಧಿಯ ದೃಷ್ಟಿಯಿಂದ ಸಿಂಬಲ್ ಕಿತ್ಕೊಂಡ್ಬಿಡ್ತೀನಿ. ಪಾಪ ಪ್ರತಿನಿತ್ಯ ಮಾತಾಡ್ತಾರೆ. ಇವತ್ತದೇನೋ ಮಾಧ್ಯಮ ನೋಡ್ಬಿಟ್ಟವ್ರು ಎದುರುಗಡೆ ಕ್ಯಾಮರಾ ಇಟ್ಕೊಂಡಿದ್ದನ್ನ. ನಮ್ಮ ಹಾಲಿ ವಿಧಾನ ಪರಿಷತ್ನ ಸದಸ್ಯರು ಸರ್ವಣ ಅವರು, ಏನಪ್ಪ ಸರ್ವಣ ನೀನು ಯಾವಾಗ ಕೊಡ್ತೀಯ ರಾಜೀನಾಮೆ? ಯಾತಕ್ಕೆ ಕೊಡ್ಬೇಕು ಸ್ವಾಮಿ ರಾಜೀನಾಮೆ? ನೀವು ಯಾವಾಗ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಯ್ತೀರಿ, ನೆಕ್ಸ್ಟ್ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಅದನ್ನ ಹೇಳಿ ಫಸ್ಟು ಜನ ಕೇಳ್ತಾವ್ರೆ. ನೀವು ನಾಳೆ ಎಲ್ಲಿಗೆ ಹೆಜ್ಜೆ ಇಡ್ತೀರಾ ಅಂತ ಕಾಂಗ್ರೆಸ್ ನಾಯಕರು, ಕೇಂದ್ರದ ನಾಯಕರಿಗೆ ನೀವು ಉತ್ತರ ಕೊಡಬೇಕಾಯ್ತದೆ, ರಾಜ್ಯದ ಉಪಮುಖ್ಯಮಂತ್ರಿಗಳು. ಈ ರೀತಿ ಇಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರು, ಹಿರಿಯಕರು, ನಮಗೆ ಅತ್ಯಂತ ಆತ್ಮೀಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಬಾಬಣ್ಣವರು ಇವತ್ತು ಸೀಮಂತ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಭಾಳ ಅಚ್ಚುಕಟ್ಟಾಗಿ, ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲ ಹೆಣ್ಣು ಮಕ್ಕಳುಗಳಿಗೆ ಸೀಮಂತ ಕಾರ್ಯಕ್ರಮವನ್ನು ಮಾಡಿ ಅದರ ಮೂಲಕ ಸೀರೆ ಕೊಡ್ತಕ್ಕಂಥದ್ದು, ಜೊತೆಯಲ್ಲಿ ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೆ ಗೌರವ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿದ್ರು. ಈಗ ತಾನೇ ನೋಡ್ಕೊಂಬಂದೆ, ನಾನು ಹೋಗ್ಬೇಕಾಗಿತ್ತು, ಹೋಗ್ಲಿಕ್ಕಾಗಿಲ್ಲ, ಪ್ರೋಗ್ರಾಮ್ಗಳಿತ್ತು, ತೋರಿಸಿದ್ರು. ಜರ್ಮನ್ ಟೆಂಟ್ ಭಾಳ ದೊಡ್ಡದಾಗಿ ಹಾಕಿದ್ರು ಬಾಬಣ್ಣವರು. ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು RC ಅಂಜನಪ್ಪನವರು ಕೂಡ ನಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ಇಲ್ಲಿನ ತಾಲೂಕು ಘಟಕದ ಅಧ್ಯಕ್ಷರು ಪೇರೆಂಟಲ್ ಬಾಡಿ ದೊಡ್ಡೇಗೌಡರು ನಮಸ್ತೆ ಕಣ ಕೇಳ್ತಾ ಇದ್ದೆ. ನಾವು ತಿಳ್ಕೋಬೇಕಲ್ಲ, ಎಲ್ಲ ನೀವೆಲ್ಲ ದುಡಿತಾ ಇರ್ತೀರಿ, ಮತ್ತು ನಾನು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದಿರೋದು. ಅಣ್ಣ ನಿಮಗೆಲ್ಲ ಅನಿಸಿರ್ಬೋದು, ಏನು ನಿಖಿಲ್ ಕುಮಾರಸ್ವಾಮಿ ಇನ್ನು ವಿಧಾನಸಭಾ ಚುನಾವಣೆ, ಸಾರ್ವತ್ರಿಕ ಚುನಾವಣೆ 3 ವರ್ಷ ಆದಲ್ಲ, ಏನು ಇಷ್ಟು ಬೇಗ ರಾಜ್ಯ ಪ್ರವಾಸ ಅಂತ ಇಟ್ಕೊಬಿಟ್ಟವನೇ ಹುಡುಗ ಅಂತ. ಒಂದು ಅಣ್ಣ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ಇವತ್ತು ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ಬೆಂಬಲವಾಗಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಇವತ್ತೇನಾದರೂ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಈಗಲೂ ಕೂಡ ಎಂಥ ಕಷ್ಟ ಕಾಲದಲ್ಲೂ ಇವತ್ತು ಉಳ್ಕೊಂಬಂದಿದೆ ಈ ಪಕ್ಷ ಅಂತಕ್ಕಂಥದ್ದಾದರೆ, ಇವತ್ತು ನಿಮ್ಮಂಥ ಪುಣ್ಯಾತ್ಮರು ಈ ಪಕ್ಷವನ್ನು ಏನೂ ನಿರೀಕ್ಷೆಗಳಿಲ್ದಿರ, ಅಪೇಕ್ಷೆಗಳಿಲ್ದಿರ ಕಟ್ಟು ಬೆಳೆಸಿರ್ತಕ್ಕಂಥದ್ದಕ್ಕೆ ಇವತ್ತಿಗೂ ಕೂಡ ಜನತಾದಳ ಪಕ್ಷ ಹಳ್ಳಿಗಳಲ್ಲಿ ಹೋದರೆ ಇವತ್ತಿಗೂ ಕೂಡ ದೇವೇಗೌಡರು ಸಾಹೇಬ್ರ ಕಾರ್ಯಕ್ರಮದ ಸಾಧನೆಗಳು, ಸನ್ಮಾನ್ಯ ಕುಮಾರಣ್ಣ ಅವರ ಕಾರ್ಯಕ್ರಮದ ಸಾಧನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಗಾಗಿ ಇವತ್ತು ನಾನು ವಿಶೇಷವಾಗಿ ಇದನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ಯಾವುದೇ ಚುನಾವಣೆಯ ದೃಷ್ಟಿಯಿಂದ ಅಲ್ಲ. ನಾನು ಜನರೊಂದಿಗೆ ಜನತಾದಳ ಅಂದರೆ ಕೃಷ್ಣಪ್ಪಣ್ಣವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇದು ನಾವು ಸ್ಲೋಗನ್ ಕೊಟ್ಟಿರ್ಬೋದು, ಒಂದು ಅಭಿಯಾನಕ್ಕೆ ಒಂದು ಹೆಸರು ಕೊಟ್ಕೊಂಡಿರ್ಬೋದು, ಆದರೆ ಸದಾಕಾಲ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನರ ಪರವಾಗಿ, ಜನರ ಧ್ವನಿಯಾಗೆ,
ಜನರ ಸಂಕಷ್ಟದ ಕಾಲದಲ್ಲಿ ನಿಮ್ಮ ಜೊತೆಯಲ್ಲಿ ಸದಾಕಾಲ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ನಾವು ನಿಮ್ಮ ಜೊತೆ ಶಾಶ್ವತವಾಗಿ ಉಳಿದಿದ್ದೇವೆ. ಅದನ್ನು ನೀವು ಗುರುತಿಸಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ. ಆದರೆ ಇನ್ನು ಮುಂದೆ ನಾವು 35-40 ಈ ಸ್ಥಾನಗಳಲ್ಲೇ ನಾವು ಕಳೆದ 3-4 ಚುನಾವಣೆಗಳಲ್ಲಿ ನೋಡ್ತಾ ಇದ್ದೇವೆ. ಅದನ್ನು ಮೀರಿ ನಾವು ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕಾಗಿಲ್ಲ. ಇಷ್ಟೆಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಕಮ್ಮಿ ಅವಧಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನಪರವಾದಂಥ ಆಡಳಿತ, ಜನಪರವಾದಂಥ ಕಾರ್ಯಕ್ರಮ, ಯಾವುದಾದ್ರೂ ಮುಖ್ಯಮಂತ್ರಿಗಳು ಒಬ್ಬ ಸಾಮಾನ್ಯನಂತೆ ಆಲೋಚನೆ ಮಾಡ್ತಕ್ಕಂಥದ್ದು, ಸಾಮಾನ್ಯರ ಜೊತೆಯಲ್ಲಿ ಬೆರೆತು ಆ ಸಾಮಾನ್ಯನ ನೋವನ್ನು ಅರ್ಥೈಸ್ಕೊಂಡು ಸ್ಪಂದಿಸಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಈ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಕುಮಾರಣ್ಣವರು. ಅವರ ಕಾರ್ಯಕ್ರಮಗಳು ಇವತ್ತು ಗ್ರಾಮ ವಾಸ್ತವ್ಯ. ನನಗೆ ಮೊನ್ನೆ ದಿನ ಒಬ್ಬರು ಮಾಧ್ಯಮದ ಸಂಪಾದಕರ ಜೊತೆ ನಾನು ಮಾತಾಡ್ತಾ ಇದ್ದೆ. ನನಗೆ ಅವರು ಒಂದು ಬುದ್ಧಿ ಮಾತನ್ನು ಹೇಳ್ತಾ ಇದ್ರು. ನನಗೆ ಒಂದು ವಿಚಾರ ಹೇಳಿದರು, ನೀವು ಏನೂ ಮಾಡಬೇಡಿ, ಸನ್ಮಾನ್ಯ ಕುಮಾರಣ್ಣ ಅವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಏನಿದೆ ಅದನ್ನು ದಯಮಾಡಿ ಮುಂದುವರಿಸಿ, ಹಳ್ಳಿಗಳಿಗೆ ಹೋಗಿ ಜನರ ಕಷ್ಟ ಅರ್ಥೈಸ್ಕೊಳ್ಳಿ, ಜನರ ಜೊತೆ ಇದ್ದೇನೆ ಅಂತಕ್ಕಂಥದ್ದನ್ನು ವಿಶ್ವಾಸ ಮೂಡಿಸಿ. ಅಧಿಕಾರ ಇವತ್ತಿರ್ಬೋದು, ಅಧಿಕಾರ ನಾಳೆ ಬರ್ಬೋದು, ಹೋಗ್ಬೋದು, ಯಾವುದು ಶಾಶ್ವತ ಅಲ್ಲ. ಯಾಕೆಂದರೆ ಕೃಷ್ಣಪ್ಪಣ್ಣ ಹೇಳ್ತಾ ಇದ್ರು ಹಿರಿಯಕರು, ನಾನು 3 ಸಲ ಸೋತಿರ್ಬೋದು, ಆದರೆ ನಾನು ಎದೆಗುಂದಿಲ್ಲ. ಯಾಕೆಂದರೆ ನನ್ನಲ್ಲಿ ಇವತ್ತು ಜನರ ಪರವಾಗಿರಬೇಕು, ಸಾರ್ವಜನಿಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನ, ಸನ್ಮಾನ್ಯ ಕುಮಾರಣ್ಣ ಅವರ ರಾಜಕಾರಣದ ಸುದೀರ್ಘ ಕಾಲದ ನಡವಳಿಕೆಗಳನ್ನ ಬಹಳ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೇನೆ. ದೃಢ ಸಂಕಲ್ಪ ತೊಟ್ಟಿದ್ದೇನೆ. ಯಾವ ನನಗೆ ಸಂಸದ ಆಗಬೇಕು, ಯಾವ ಶಾಸಕ ಆಗಬೇಕು ಅಂತಕ್ಕಂಥದ್ದು ನನ್ನ ಗುರಿ ಅಲ್ಲ. ಮಾಧ್ಯಮದ ಸ್ನೇಹಿತರು ಬಹಳ ಜನ ಇವತ್ತು ತುರುವೇಕೆರೆಗೂ ಬಂದಿದ್ದೀರಿ, ಪ್ರಶ್ನೆಗಳು ಕೇಳ್ತಾ ಇರ್ತೀರಿ, ಮಾಧ್ಯಮದಲ್ಲಿ ಆವಾಗ ಇವಾಗ ಚರ್ಚೆಗಳು ಉಟ್ಕೊಳ್ತಾ ಇರ್ತವೆ. ನಿಖಿಲ್ ಕುಮಾರಸ್ವಾಮಿಯ ಈ ರಾಜ್ಯ ಪ್ರವಾಸ, ಈ ರಾಜ್ಯಾಧ್ಯಕ್ಷರ ಒಂದು ಪಟ್ಟಾಭಿಷೇಕವನ್ನು ಮಾಡ್ತಕ್ಕಂಥದಕ್ಕೆ ಈ ಪ್ರವಾಸ ಕೈಗೆತ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತಕ್ಕಂಥ ಸುದ್ದಿಯನ್ನು ನಾನು ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇನೆ, ಓದ್ತಾ ಇರ್ತೇನೆ. ಆದರೆ ಒಂದು ಮಾತನ್ನ ಹೇಳ್ತೇನಣ್ಣ, ಇಲ್ಲಿ ನಾನು ಯಾವುದೇ ಒಂದು ಹುದ್ದೆಗಾಗಲಿ ಯಾವುದೇ ಸ್ಥಾನಮಾನಕ್ಕೆ ಅಪೇಕ್ಷೆ ಪಟ್ಟು ಇವತ್ತು ಬೀದಿಗಿಳಿದಿರ್ತಕ್ಕಂಥದ್ದಲ್ಲ. ಇನ್ನು 3 ವರ್ಷ ಇದೆ ವಿಧಾನಸಭಾ ಚುನಾವಣೆಗೆ. ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀಲೇಬೇಕಾಗಿದೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಈಗಾಗಲೇ ಕೋರ್ಟ್ ಚೀಮಾರಿ ಹಾಕಿದ್ದಾರೆ. ಚುನಾವಣೆ ನಡೆಸಿ ಅಂತಕ್ಕಂಥದ್ದನ್ನ ತಾಕೀತು ಮಾಡಿದೆ ಕೋರ್ಟು, ಅದು ಕೂಡ ನಡೆಸಬೇಕಾಗ್ತದೆ. ಇವೆಲ್ಲವನ್ನ ನೋಡಿದಾಗ ಇವತ್ತು ನಿಮಗೆ ಒಂದು ಅಧಿಕಾರವನ್ನು ಕೊಡಿಸ್ತಕ್ಕಂಥದ್ದು ನಿಮ್ಮ ಕೈಲಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಿಸ್ತಕ್ಕಂಥದ್ದು, ನಿಮ್ಮ ಜೊತೆಯಲ್ಲಿ ನಿಂತು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಇವತ್ತು ನಾವು ಒಂದು ಹಿಡಿತವನ್ನು ಸಾಧಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದಕ್ಕೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾನೆ. ಹೊರತುಪಡಿಸಿ ನನಗೆ ಯಾವುದೇ ರಾಜ್ಯಾಧ್ಯಕ್ಷರ ಹುದ್ದೆಯ ಅಭಿಲಾಷೆ ಇಲ್ಲ, ಅದರ ಅವಶ್ಯಕತೆನೂ ನನಗಿಲ್ಲ. ನನಗೆ ಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ಅವ್ರು ಏನು ಇಷ್ಟು ವರ್ಷಗಳ ಕಾಲ, ಸುದೀರ್ಘ ಕಾಲ ಅವ್ರ ರಾಜಕಾರಣದ ಬದುಕಲ್ಲಿ ಜನಪರವಾದಂಥ ಕಾರ್ಯಕ್ರಮಗಳನ್ನ ಕೊಟ್ಟು ನಿಮ್ಮೆಲ್ಲರ ಹೃದಯವನ್ನು ಗೆದ್ದಿದ್ದಾರೆ, ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಇವತ್ತು ಒಬ್ಬ ಯುವಕನಾಗಿ, ಒಬ್ಬ ಯುವ ಕಾರ್ಯಕರ್ತನಾಗಿ ನನ್ನ ಒಂದು ಅಪೇಕ್ಷೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ, ಇತ್ತೀಚೆಗೆ ನಾನು ನವದೆಹಲಿಯಲ್ಲಿ ಕೂತಾಗ ನಾನು ಅವರು ಇಬ್ಬರೇ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾಗ ಒಂದು ಮಾತನ್ನು ಕೊಟ್ಟಿದ್ದೇನೆ. 93 ವಯಸ್ಸಿನ ದೇವೇಗೌಡರು ಸಾಹೇಬರಿಗೆ ಈ ಪಕ್ಷ ಪ್ರಾದೇಶಿಕ ಪಕ್ಷ, ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಜನತಾದಳ ಪಕ್ಷ, ರೈತರ ಪರವಾಗಿ, ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಶೋಷಿತರ ಪರವಾಗಿ ಸದಾಕಾಲ ಧ್ವನಿಯಾಗಿ ನಿಂತಿರ್ತಕ್ಕಂಥ ಪಕ್ಷ ಶಾಶ್ವತವಾಗಿ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಬಹಳ ಬಲಿಷ್ಠವಾಗಿ ಪಕ್ಷ ಬೆಳೆಯುತ್ತೆ. ಅದಕ್ಕೆ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ನಾವೆಲ್ಲ ಹಾಲಿ ಶಾಸಕರು, ಮಾಜಿ ಶಾಸಕರು, ಮುಖಂಡರು ಎಲ್ಲ ಸೇರಿ ಒಟ್ಟಾಗಿ ನಿಮ್ಮ ಮುಂದೆ ಅದನ್ನು ಸಾಬೀತು ಮಾಡ್ತೇವೆ. 3 ವರ್ಷ ನಾವು ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. 3 ವರ್ಷ ಅಂದರೆ ವರ್ಷಕ್ಕೆ 365 ದಿನ ಇಂಟು 3 ಅಂತ ಹೇಳಿದ್ರೆ 1000 ದಿನ. 1000 ದಿನ ನಾವು ಯಾರು ಕೂಡ ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಬೇಡ. ಇವತ್ತು ನಾವು ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಏನು 2004ರಲ್ಲಿ 58 ಸ್ಥಾನಗಳನ್ನ ಪಡ್ಕೊಂಡಿತ್ತು ಜನತಾದಳ ಪಕ್ಷ.
ಇವತ್ತು ಯಾರು ಇರಲಿ ಯಾರು ಇಲ್ಲದೆ ಹೋಗ್ಲಿ, ಇದು ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರು ನಾಯಕರನ್ನ ಹುಟ್ಟಾಕ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿ ಇವತ್ತು ನೀವೆಲ್ಲರೂ ಒಂದು ಛಲ ಇಟ್ಕೊಳ್ಳಿ, ಒಂದು ಹಠ ಇಟ್ಕೊಳ್ಳಿ. ನಾನು ಮಲಗಲಿಕ್ಕಿಲ್ಲ, ನಾನು ವಿಶ್ರಾಂತಿ ತಗೊಳ್ಲಿಕ್ಕಿಲ್ಲ, ಇನ್ನು 3 ವರ್ಷಗಳ ಕಾಲ ಸತತವಾಗೇ ದುಡಿಯೋಣ. ನಿಮ್ಮ ಗ್ರಾಮ ಪಂಚಾಯತಿ ಚುನಾವಣೆಗೆ ಬರ್ತೇನೆ, ನಿಮ್ಮ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಿಗೆ ಬರ್ತೇನೆ. ಇದು ಮೊದಲನೇ ಸಭೆ ಇವತ್ತೇನು ಮಾಡ್ತಾ ಇದ್ದೇನೆ. ಇವತ್ತು ಬಂದು ನಾನು ಇಲ್ಲಿ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ. ನಾನು ಎಲ್ಲಿ ಹೋದ್ರೂ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಅಭ್ಯರ್ಥಿಗಳಿಗೆ ಒಂದೇ ಮಾತು ಹೇಳಿದೆ, ಎಲ್ಲಿ ನಮಗೆ ಯಾರು ಮುಖಂಡರ ಮನೆಯಲ್ಲೋ ಅಥವಾ ಯಾರಾದರೂ ನಿಷ್ಠಾವಂತ ಕಾರ್ಯಕರ್ತರ ಮನೆಯಲ್ಲೋ ಒಂದು ಕಾಫಿ ಕೊಡಿಸ್ತಕ್ಕಂಥದ್ದು, ಒಂದು ಊಟ ಹಾಕ್ಸ್ತಕ್ಕಂಥದ್ದು ಏನಾದರೂ ಒಂದು ಮಾಡಿ ನಾನು ಬಂದು ಕೂತಿದ್ದು ಹೋಗ್ತೇನೆ. ಯಾಕೆಂದರೆ ಸುಮ್ಮನೆ ಬಂದ ಭಾಷಣ ಬಗ್ದು ಹೋದ ಅಂತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಎಲ್ಲೇ ಹೋದ್ರೂ ಕೂಡ ಸಮಾಧಾನವಾಗಿ ನಿಮ್ಮ ಜೊತೆಯಲ್ಲಿ ಕೂತ್ಕೊಳ್ತೇನೆ. ಕೂತ್ಕೊಳ್ಳೋಣ, ನಿಮ್ಮ ವಿಚಾರಗಳನ್ನೂ ಕೂಡ ನಮ್ಮ ಹತ್ರ ಚರ್ಚೆ ಮಾಡಬೇಕಾಗ್ತದೆ. ಅದನ್ನು ಗೌರವದಿಂದ ನಾವು ಸ್ವಾಗತ ಮಾಡ್ತೇವೆ. ಒಂದು ಸಮಾಲೋಚನೆ ಮಾಡೋಣ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯವನ್ನು ಇವತ್ತು ಒಂದು ಒಳ್ಳೆಯ ನಿಟ್ಟಿನಲ್ಲಿ ತಗೊಂಡು ಹೋಗ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಬೆಂಬಲ ಅತಿ ಮುಖ್ಯ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇನ್ನೂ ಸಾಕಷ್ಟು ಸಮಯ ಆಗಿದೆ, ಮಾತಾಡ್ತಾ ಹೋದರೆ ಮಾತಾಡ್ತಾ ಹೋಗ್ಬೋದು. ಆದರೆ ನೀವು ಎಲ್ಲ ಬಹುಶಃ 2:30-3 ಗಂಟೆಗೆಲ್ಲ ಬಂದಿದ್ದೀರಾ ಅಂತಕ್ಕಂಥದ್ದು. ಕೃಷ್ಣಪ್ಪಣ್ಣ ಅವ್ರು ಹೆಂಗೆ ಅಂದರೆ AK-47 ಗನ್ ಇದ್ದಂಗೆ ದಡ 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 ಅಂತ ಬರ್ತದೆ ಆ ಕಡೆಯಿಂದ. ನಾನು ಕೃಷ್ಣಪ್ಪಣ್ಣ ಅವ್ರು ಫೋನ್ ಮಾಡಿದ್ರೇನಪ್ಪ ವಸಂತ ಅಂತ ಕೇಳೋದು. ಇಲ್ಲ ಅಣ್ಣ ಮಾಡಿದ್ರು, PM ಮಾಡಿದ್ರು. ತುಳಿಯ ಗಾಡಿ ತುಳಿಯಪ್ಪ, ಮತ್ತೆ ಸುಮ್ಮನೆ ಕೃಷ್ಣಪ್ಪಣ್ಣ ಬೇಜಾರು ಮಾಡ್ಕೊಂಡಾರು ಅಂತ. ಹಂಗೆ ಅವರು ಹುಲಿ, ಆದರೆ ಮಾತೃ ಹೃದಯ, ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ. ಹಾಗಾಗಿ ಇಲ್ಲಿ ಕೃಷ್ಣಪ್ಪಣ್ಣ ಅವರು ತಾಲೂಕಿನಲ್ಲಿ ಸದೃಢವಾಗಿ ಕಟ್ಟಿದ್ದಾರೆ ಪಕ್ಷವನ್ನು. ನಿಮ್ಮ ಜೊತೆಯಲ್ಲಿ ಅವರು ಇದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಕ್ಷೇತ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ದೊಡ್ಡ ಮಟ್ಟದಲ್ಲಿ ಕಟ್ತಕ್ಕಂಥ ಕೆಲಸ. ನಾನು ನೋಡಿ ಬಂದಿದ್ದು ವಿಚಾರವೇ ಮರ್ತು ಬಿಟ್ಟಿದ್ದೆ. ಅಧ್ಯಕ್ಷರು ಜ್ಞಾಪಿಸ್ತವ್ರು ನಂಬರ್ ಹೇಳಿ ಅಂತ. ಒಂದು ಕೃಷ್ಣಪ್ಪಣ್ಣವ್ರಿಗೂ ಮನವಿ ಮಾಡ್ತೀನಿ. ಕೃಷ್ಣಪ್ಪಣ್ಣ ಅವರೇ, ಎಷ್ಟು ಪಂಚಾಯತಿ ಎಷ್ಟು ಬೂತ್ಗಳು ಬರುತ್ತೆ? ಆಯ್ತಣ್ಣ. 33 ಪಂಚಾಯಿತಿಗಳು ತುರುವೇಕೆರೆ ತಾಲೂಕಿನಲ್ಲಿ ಇದೆ ಅಂತಕ್ಕಂಥದ್ದು ಕೃಷ್ಣಪ್ಪಣ್ಣ ಅವರು ಹೇಳ್ತಾ ಇದ್ದಾರೆ. 33 ಪಂಚಾಯಿತಿಗಳಿಗೂ ಕೂಡ ಆಯಾ ಪಂಚಾಯಿತಿಯ ಮುಖಂಡರುಗಳು, ಹಿರಿಯಕರು, ಯುವಕರು, ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಘಟಕದ ಕೆಲವೊಂದಷ್ಟು ಸದಸ್ಯರುಗಳು ಕೂತಿದ್ದೀರಮ್ಮ. ದಯಮಾಡಿ ಒಂದು ತಂಡ ಮಾಡೋಣ ಕೃಷ್ಣಪ್ಪಣ್ಣ. 33 ಪಂಚಾಯಿತಿಗೆ ಒಂದೊಂದು ಪಂಚಾಯಿತಿಗೆ ಒಂದು 10 ಜನ ತಂಡ ಮಾಡೋಣ. ಈ ರೀತಿ ಒಂದು ದೊಡ್ಡವರು ಕುಮಾರಣ್ಣಂದು ಸಾಧನೆಗಳು, ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಯಾಕೆ ನಮ್ಮ ರಾಜ್ಯಕ್ಕಿದೆ ಅಂತಕ್ಕಂಥದ್ದನ್ನ ವಿವರವಾಗಿ ನಾನು ಒಂದು ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀನಿ. ಒಂದು ಪ್ರಿಂಟ್ ಹಾಕಿ ಪ್ರತಿ ಮನೆಗೆ ಹೋಗಿ, ಇಲ್ಲಿ ಒಂದು ನಂಬರ್ ಇದೆಯಣ್ಣ. ಈ ನಂಬರು ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಸದಸ್ಯತ್ವ ನೋಂದಣಿ ಮಾಡ್ತಕ್ಕಂಥದ್ದಕ್ಕೆ ಈ ನಂಬರ್ನ ಒಂದನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದೇವೆ. ಈಗಾಗಲೇ ಸರಿಸುಮಾರು 2 ಲಕ್ಷ ಜನ ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಪರವಾಗಿದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಕೆಲವೊಂದಷ್ಟು ಜನ ಪ್ರಾಮಾಣಿಕರು ಏನು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ 2 ಲಕ್ಷ ಅಂತಕ್ಕಂಥದ್ದು ಇನ್ನೂ ಭಾಳ ಈಗ ಕಾಲಿಟ್ಟಿದ್ದೇವೆ. ಕನಿಷ್ಠ ಪಕ್ಷ 50 ಲಕ್ಷ ಜನ ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ ಅಭಿಯಾನದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಾದರೆ ಕೃಷ್ಣಪ್ಪಣ್ಣ 2 ಕೋಟಿ ಆಯ್ತದೆ ಅಂತಾರೆ. ನೀನು ಹೇಳ್ದಂಗೆ ಆಗ್ಲಣ್ಣ, ನಿನ್ನ ಬಾಯಲ್ಲಿ ಮಚ್ಚೆ ಇರಬೇಕು. 50 ಲಕ್ಷ ಜನ ಕನಿಷ್ಠ ಪಕ್ಷ ಒಂದು ಗುರಿ ಇಟ್ಕೊಂಡು ಇವತ್ತು ಆಗಬೇಕು ಅಂತಕ್ಕಂಥದ್ದಾದರೆ ನಾವು ಹಳ್ಳಹಳ್ಳಿಗೆ ಒಂದು 10 ಜನ ಒಂದೊಂದು ಪಂಚಾಯತಿನಲ್ಲಿ ಒಂದು ತಂಡ ಮಾಡ್ಕೊಂಡು ಹೊರಟುಬಿಟ್ರೆ 100ಕ್ಕೆ 100 ಅವ್ರಿಗೆ ನಂಬರನ್ನು ಹೇಳ್ತೇನಣ್ಣ. ಒಂದೇ ಸಲ 500 ಜನ ನೀವು ಫೋನ್ ಮಾಡಿದ್ರು ಜಾಮ್ ಆಗಲಿಕ್ಕಿಲ್ಲ, ಏನು ಸಮಸ್ಯೆ ಇಲ್ಲ, ಮಾಡ್ಬೋದು, ವ್ಯವಸ್ಥೆ ಚೆನ್ನಾಗಾಗಿದೆ. ನಂಬರ್ನ ಒಂದು ಸಲ ಹೇಳ್ತೇನೆ, ದಯಮಾಡಿ ತಮ್ಮ ಫೋನ್ಗಳಲ್ಲಿ ನಂಬರ್ ಫೀಡ್ ಮಾಡ್ಕೊಂಡು ಈ ಕೂಡಲೇ ನೀವು ಡಯಲ್ ಮಾಡಿದ್ರೂ ಸಂತೋಷವೇ. ನೀವು ಮಾಡಿದ್ಮೇಲೆ ತದನಂತರ ನೀವು ಹಳ್ಳಿಗಳಿಗೆ ಹೋಗಿ ಮಾಡಿಸ್ಲಿಕ್ಕೆ ನಮಗೂ ಕೂಡ ಒಂದು ಇಲ್ಲಪ್ಪ ಒಂದು ಹುಮ್ಮಸ್ಸು
ನಮಗೂ ಇಲ್ಲಿಂದ ಪ್ರಾರಂಭ ಆಗ್ತದೆ. ನಂಬರ್ನ ಹೇಳ್ತೀವಣ, 9964 00 2028 2028. ನಿಮಗೋಸ್ಕರನೇ ತಗೊಂಡಿದ್ದೀವಿ ನಂಬರು. 2028ಕ್ಕೆ ಚುನಾವಣೆ ಅದಲ್ಲ, ಅದಕ್ಕೆ ನಂಬರೇ ಹಾಕ್ಬಿಟ್ಟಿದ್ದೀವಿ. ದಯಮಾಡಿ ಈ ನಂಬರ್ಗೆ ಮಿಸ್ಡ್ ಕಾಲ್ ಕೊಡ್ತಾ ಇದ್ದಂಗೆ ನಿಮಗೆ ಒಂದು ಲಿಂಕ್ ಬರ್ತದೆ, ನಿಮ್ಮ ಫೋನ್ಗೆ ಒಂದು ಲಿಂಕ್ ಬರ್ತದೆ. ಆ ಲಿಂಕನ್ನು ನೀವು ಪ್ರೆಸ್ ಮಾಡಿದರೆ ನಿಮಗೆ ಒಂದು OTP ಜನರೇಟ್ ಆಯ್ತದೆ. ಆ OTP ನೀವು ನಂಬರ್ ಬರ್ತದೆ ಮೆಸೇಜಲ್ಲಿ ಹೊಡೆದ್ರೆ ಮತ್ತೆ ನಿಮಗೆ ಯಾವ ಕಾನ್ಸ್ಟಿಟ್ಯೂಯೆನ್ಸಿ, ಯಾವ ತಾಲೂಕಿನವರು, ನಿಮ್ಮ ಹೆಸರೇನು, ನಿಮ್ಮ ವಿಳಾಸ, ಜೊತೆಯಲ್ಲಿ ನೀವು ಪುರುಷರೋ ಅಥವಾ ಮಹಿಳೆಯರೋ, ನಿಮ್ಮ ವಯಸ್ಸು, ಬೇಕಾದರೆ ಫೋಟೋ ಹಾಕ್ಬೋದು. ಇದಿಷ್ಟು ಪ್ರಕ್ರಿಯೆ ನೀವು ಸಂಪೂರ್ಣಗೊಳಿಸಿದ್ರೆ ನೀವು ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿ ಹೊರಹೊಮ್ಮತಕ್ಕಂಥದ್ದಕ್ಕೆ ನಮಗೆ ಒಂದು ಶಕ್ತಿ ತುಂಬಿಸ್ತಕ್ಕಂಥದ್ದು ಆಗ್ತದಣ್ಣ. ದಯಮಾಡಿ ನಿಮ್ಮೆಲ್ಲರ ಸಹಕಾರ ಇರಲಿ. ಪಕ್ಷದ ಪರವಾಗಿ ಪಕ್ಷ ಸದಾಕಾಲ ನಿಮ್ಮ ಜೊತೆಯಲ್ಲಿರುತ್ತೆ, ನಿಮ್ಮನ್ನು ಗುರುತಿಸ್ತೇವೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ZP, TP ಚುನಾವಣೆಗಳಲ್ಲಿ ಬಂದು ಇದೇ ರೀತಿ ಪಾಲ್ಗೊಳ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿ ಕೃಷ್ಣಪ್ಪಣ್ಣವರ ಅಭಿಮಾನಿಗಳು ಮತ್ತೊಮ್ಮೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೃಷ್ಣಪ್ಪಣ್ಣನ ಗೆಲ್ಲಿಸಿ ಅವ್ರನ್ನ ಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಅವರ ಅಭಿಮಾನಿ ಒಬ್ಬರು ಈಗ ತಾನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಇದು ಪಕ್ಷದ ವರಿಷ್ಠರು ಸೂಕ್ತವಾದ ಸಂದರ್ಭದಲ್ಲಿ ಇನ್ನೂ 28ಕ್ಕೆ ಹೋಗಿ ನಾವು ದಾಟಿ ಆ ನಂಬರ್ಸ್ನ ಟಚ್ ಮಾಡಿದ ನಂತರ ಇವೆಲ್ಲವೂ ಕೂಡ ಸಾಧ್ಯ ಆಗ್ತದೆ. ಅಲ್ಲಿವರೆಗೂ ನಾವು ಹೋರಾಡೋಣ. ಧನ್ಯವಾದ ಅಣ್ಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ಧನ್ಯವಾದಗಳು ನಿಖಿಲ್ ಅಣ್ಣವ್ರಿಗೆ. ಈಗ ನಿಖಿಲ್ ಅಣ್ಣವ್ರಿಗೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ MT ಕೃಷ್ಣಪ್ಪ ಅವರು ಸನ್ಮಾನ ಮಾಡಬೇಕು. ದಯಮಾಡಿ ಮಾಲಾರ್ಪಣೆ ಮಾಡೋ ಮೂಲಕ MT ಕೃಷ್ಣಪ್ಪ ಅವರು ಸನ್ಮಾನ ಮಾಡಬೇಕು. ಅಭಿನಂದನಾ ಸಮಾರಂಭ. ಹಾಗೆ ಇನ್ನುಳಿದ ಅತಿಥಿ ಮಹೋದಯರಿಗೆ ಮಾಲಾರ್ಪಣೆ ಮಾಡಬೇಕು. ಯುವಕ ಮಿತ್ರರು ಸಮಾರಂಭದ ಕೇಂದ್ರ ಬಿಂದು ದೇವೇಗೌಡರ ಕುಟುಂಬದ ಲಿಂಗರಾಜು ಅವರು, ದೊಡ್ಡೇಗೌಡರು, ಕುಮಾರಸ್ವಾಮಿ ಅವರಿಗೆ, ತಿಪ್ಪೇಸ್ವಾಮಿ ಅವರು, MLC ಅವರು, ರಾಜೀವ್ ಅಣ್ಣ ಅವರು ಎಲ್ಲರಿಗೂ ಸನ್ಮಾನ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.